ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸ್ತೇನೆ. ಈ ವಿಷಯದ ಕುರಿತು ವಿಮೋಚನ ಕಾಂಡ 9:16-19 ನಾವು ನೋಡೋರಾಗಿದ್ದೇವೆ. ಓದ್ಕೊಳ್ಳೋಣವಾ? ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ನೀನು ನನ್ನ ಜನರನ್ನು ಇನ್ನು ಹೋಗಗೊಳಿಸದೆ ನಿನ್ನನ್ನು ಅವರ ಮುಂದೆ ಆಟಂಕವಾಗಿ ಒಡ್ಡುತ್ತೀಯಾ? ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆಕಲ್ಲಿನ ಮಳೆ ಬೀಳುವಂತೆ ಮಾಡುವೆನು. ಐಗುಪ್ತ ರಾಜ್ಯವು ಸ್ಥಾಪಿಸಲ್ಪಟ್ಟ ದಿನ ಮೊದಲುಗೊಂಡು ಇಂದಿನವರೆಗೂ ಅಂತ ಕಲ್ಲಿನ ಮಳೆ ಬಿದ್ದಿಲ್ಲ. ಆದ ಕಾರಣ ನೀನು ಆಳುಗಳನ್ನು ಕಳುಹಿಸಿ ನಿನ್ನ ಪಶುಗಳು ನಿನ್ನ ಅಡವಿಯಲ್ಲಿರುವುದೆಲ್ಲವನ್ನು ಬೇಗ ಭದ್ರ ಮಾಡಿಸು. ಮನೆಯೊಳಗೆ ಬಾರದೆ ಬಯಲಿನಲ್ಲಿ ಇರುವ ಎಲ್ಲಾ ಮನುಷ್ಯರು ಪಶುಗಳು ಆ ಕಲ್ಲಿನ ಮಳೆಯ ಹೊಡೆತದಿಂದ ಸಾಯುವರು ಎಂದು ಹೇಳಿದನು. ಈಗ ದೇವರು ಇಲ್ಲಿ ನಿಗದಿಪಡಿಸ್ಬಿಟ್ಟಿದ್ದಾರೆ. ನಾಳೆ ಎಂಬುದಾಗಿ ದೇವರು ಹೇಳ್ತಾರೆ, ಆನೆಕಲ್ಲಿನ ಮಳೆ ಬೀಳುತ್ತೆ. ಹೀಗಾಗಿ ಇಸ್ರಾಯೇಲರು ಬೇಗನೆ ಇವತ್ತೇ ಏನು ಮಾಡಬೇಕು, ಎಲ್ಲಾ ಪಶುಗಳು ಮನೆ ಸೇರುವ ಹಾಗೆ ಮಾಡಬೇಕೆಂಬುದಾಗಿ ದೇವರು ಹೇಳ್ತಾರೆ. ಯಾಕಂತಂದ್ರೆ ಎಲ್ಲ ಭದ್ರಪಡಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಲ್ಲಿನ ಮಳೆಯ ಹೊಡೆತದಿಂದ ಜನ ಸಾಯ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ, ಒಂದನೇದಾಗಿ ದೇವರು ನಾನು ನಿನ್ನನ್ನು ಸಾಯಿಸದೆ ಉಳಿಸಿದ್ಯಾಕೆ, ನನ್ನನ್ನ ನೀನ್ ದೇವರೆಂಬುದಾಗಿ ತಿಳ್ಕೊಳ್ಳೋಕ್ಕಾಗಿ. ಪ್ರಿಯರೇ, ಇವತ್ತು ಯಾಕೆ ನಾವು ಉಳಿದಿದ್ದೀವಿ? ನಮ್ಗೆ ಒಳ್ಳೆ ಆರೋಗ್ಯ ಇರೋದ್ರಿಂದಲೋ, ಅಥವಾ ನಮಗೆ ಸಾಮರ್ಥ್ಯ ಇರೋದ್ರಿಂದಲೋ, ನಾವು ವ್ಯಾಯಾಮ ಮಾಡೋದ್ರಿಂದಲೋ ಅಲ್ಲ, ದೇವರ ಕೃಪೆಯಿಂದ. ಹಾಗಾದ್ರೆ ಮನ ತಿರುಗಿಸಿ ದೀನರಾಗಿ ದೇವರ ಬಳಿಗೆ ಬನ್ನಿ. ಎರಡನೇದಾಗಿ ನಾವು ನೋಡೋದಾದ್ರೆ, ನಾವು ದೇವ ಜನರಿಗೆ ಅಡ್ಡಿಯನ್ನು ಉಂಟು ಮಾಡಬಾರ್ದು. ಯಾರಿಗೂ ನಾವು ಒಡಕು ತೊಡಕುಗಳನ್ನು ಉಂಟು ಮಾಡಬಾರ್ದು. ಮೂರನೇದಾಗಿ ಇಲ್ಲಿ ನಾವು ನೋಡೋದಾದ್ರೆ, ಐಗುಪ್ತ ದೇಶದ ಹಿಸ್ಟ್ರಿ ಮೊದಲುಗೊಂಡು ಇಂಥ ಕಷ್ಟ ಬಂದಿಲ್ಲ. ಪ್ರಿಯರೇ, ಇನ್ನ ದೇವರು ಇಲ್ಲಿ ಇನ್ನೊಂದು ಹಂತಕ್ಕೆ ಉಪದ್ರವವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಕಷ್ಟಗಳು ಬಂದಾಗ ಕೆಲವು ಸಲ ನಾವು ಸಹಿಸ್ಕೊಳಕ್ಕಾಗಲ್ಲ. ಆ ರೀತಿ ಆಗುತ್ತೆ. ದೇವರನ್ನ ಬಿಟ್ಟಾಗ, ದೇವರಲ್ಲಿ ಇದ್ದಾಗಲೂ ನಮ್ಗೆ ಹಿಂಸೆ ಬರುತ್ತೆ. ಆದ್ರೆ ಅದನ್ನ ದೇವರೇ ಸಹಿಸೋದಕ್ಕೆ ಶಕ್ತಿ ಕೊಡ್ತಾರೆ. ದೇವರು ನಮ್ಗೆ ಇಲ್ಲದೆ ಇರುವಾಗ, ದೇವರ ಸಾನ್ನಿಧ್ಯ ನಮ್ಗೆ ಇಲ್ಲದೆ ಇರುವಾಗ, ಕಷ್ಟಗಳು ಬಂದಾಗ ಅದನ್ನ ಹೊರಕ್ಕೆ ಆಗಲ್ಲ. ಮಾತ್ರವಲ್ಲದೆ ಇಲ್ಲಿ ಇನ್ನೊಂದು ಕಾರ್ಯ ಬಹಳ ಪ್ರಾಮುಖ್ಯ. ದೇವರು, ನೀನು ಇಸ್ರಾಯೇಲರಿಗೆ ಹೋಗಿ ಹೇಳು, ಅವ್ರು ತಮ್ಮ ಪಶುಗಳನ್ನ ಭದ್ರಪಡಿಸಲಿ. ಅಂದ್ರೆ ಇಲ್ಲಿ ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯ ಏನಂತಂದ್ರೆ, ಯಾವಾಗ ನಾವು ಸರ್ವಶಕ್ತನ ಆಶ್ರಯದಲ್ಲಿ ಇರ್ತೀವೋ, ನಾವು ಪರಾತ್ಪರನನ್ನ ನಿವಾಸ ಸ್ಥಾನ ಮಾಡ್ಕೊಳ್ತೀವೋ, ಅಂದ್ರೆ ನಾವ್ ಯಾವಾಗ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಗೆ, ಒಬ್ಬನೇ ರಕ್ಷಕನಾದ, ಒಬ್ಬನೇ ಸತ್ಯ ದೇವರಾದ ಯೇಸು ಸ್ವಾಮಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ತೀವೋ, ಖಂಡಿತವಾಗಿ ಪ್ರಿಯರೇ, ನಾವೇನಾಗ್ತೀವಿ, ಭದ್ರತೆ ನಮಗಿರುತ್ತೆ, ನಮ್ಮ ಆತ್ಮ ಸುರಕ್ಷಿತವಾಗಿರುತ್ತೆ, ನಾವು ಪರಲೋಕವನ್ನ ಸ್ವಾಧೀನವಾಗಿ ಮಾಡ್ಕೊಳ್ಬಹುದು. ಒಂದು ವೇಳೆ ಆ ರೀತಿ ನೀನ್ ಇಲ್ಲದೆ ಇರೋದಾದ್ರೆ, ಇವಾಗ ನಿನ್ನ ಕೈನಲ್ಲಿ ಸಾಲ್ವ್ ಮಾಡಕ್ಕಾಗದೆ ಇರುವಂತ ಕಷ್ಟಗಳು ನಿನಗಿದೆಯಾ? ಈಗಲೇ ದೇವರು ಯಾರು ಎಂಬುದಾಗಿ ತಿಳಿದುಕೋ. ಒಬ್ಬನೇ ರಕ್ಷಕನಾದ ಯೇಸುವಿಗೆ ನಿನ್ನ ಹೃದಯವನ್ನು ಒಪ್ಪಿಸಿಕೊಡು. ಕರ್ತನ ಖಂಡಿತವಾಗಿ ನಿನ್ನನ್ನ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮ್ಮ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಈಗೋ ದೇವರೇ, ನಮ್ಮನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನನ್ನು ದೇವರನ್ನಾಗಿಯೂ ಕರ್ತನಾಗಿ ಅಂಗೀಕರಿಸಿಕೊಳ್ಳೋದಕ್ಕೆ ಎಲ್ರಿಗೂ ಸಹಾಯ ಮಾಡು. ಇವತ್ತು ಯಾರ್ಯಾರು ಈ ಕಷ್ಟದಿಂದ ನಾನು ಪಾರಾಗಕ್ಕಾಗ್ತಾ ಇಲ್ಲ, ಇದು ಭಯಂಕರವಾಗಿದೆ ಎಂಬುದಾಗಿ ಅಂತ ಇದ್ದಾರೋ, ದೇವರೇ, ಅವ್ರು ಯಾವಾಗ ದೇವರೇ ನನಗೆ ರಕ್ಷಕನು ಬೇಕು ಎಂಬುದಾಗಿ ದೇವರೇ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರ್ತಾ ಇದ್ದಾರೆ, ಅವರ ಕಣ್ಣೀರನ್ನು ಒರೆಸು. ಅವ್ರು ಈಗಲೇ ವಿಶ್ರಾಂತಿಯಿಂದ ಎಪ್ಪಾಲಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ಕೈ ಬಿಡನು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು
ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿ
ಹೇಳಿದ ನಲ್ಲ